ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೆಣ್ಣು ಮಕ್ಕಳ ಅತಿ ಮೆಚ್ಚು ಹಬ್ಬ, ಅತ್ಯಂತ ಇಷ್ಟದ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಒಂದು ರೀತಿ ಸಂಭ್ರಮವೂ ಸಂಭ್ರಮ. ಈ ಒಂದು ಹಬ್ಬ ಪ್ರತಿಯೊಬ್ಬರಿಗೂ ಅಷ್ಟು ಇಷ್ಟ ಆಗುತ್ತೆ. ಇಂಥ ಹಬ್ಬವನ್ನು ಕೆಲವರು ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ, ಮಾಡಿ ದೋಷ ಮಾಡ್ಕೊಳ್ಳೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು. ಹಾಗಾದರೆ ಯಾರೆಲ್ಲ ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಜಸ್ಟ್ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು, ದಯವಿಟ್ಟು ಬೇಗ ತಿಳಿಸ್ಕೊಡಿ ಅಂತ. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತೊಗೊಳಕ್ಕೆ ಇನ್ನೂ ಟೈಮ್ ಇದೆ, ತೊಗೊಳ್ಳೋಣ. ಕೆಲವೊಂದು ನಮಗೆ ಬೇಗ ತೆಗೆದಿಟ್ಕೋಬೋದು, ಇನ್ನು ಕೆಲವನ್ನೆಲ್ಲ ಹಬ್ಬ ಒಂದು 2 ದಿನ 3 ದಿನ ಅಂತ ತಗೊಂಡ್ರೇ ಬೆಸ್ಟು. ಸೊ ಅದಕ್ಕಿಂತ ಮುಖ್ಯವಾಗಿ ಮೊದಲ ಸ್ಟೆಪ್ ಏನು ಅಂದರೆ, ಹಬ್ಬವನ್ನು ಎಲ್ಲರೂ ಮಾಡ್ಬೋದಾ, ಯಾರೆಲ್ಲ ಮಾಡಲೇಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಮೊದಲೆಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲೂ ಇದೇ ಮಾತನ್ನ ಹೇಳ್ತೀನಿ. ಯಾವುದೇ ದೇವರು ಪೂಜೆ ಮಾಡೋದಕ್ಕೂ ಯಾವುದೇ ಜಾತಿಯ ಭೇದ ಭಾವ ಅಂತೂ ಇರೋದಿಲ್ಲ. ಅವರು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅವರ ಮನಸ್ಸಿಗೆ ನಾನು ಈ ಒಂದು ಹಬ್ಬವನ್ನು ಮಾಡಬೇಕು, ನಾನು ಎಲ್ಲ ದೇವರುಗಳಲ್ಲಿ ನಂಬಿಕೆನ ಇಡ್ತೀನಿ, ನಾನು ಮಾಡ್ತೀನಿ ಅನ್ನೋರು ಖಂಡಿತ ಈ ವ್ರತವನ್ನು ಮಾಡ್ಬೋದು. ಯಾವುದೇ ಅಡ್ಡಿ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಜಾತಿಯ ಕಟ್ಟುಪಾಡಂತೂ ಇದರಲ್ಲಿ ಬರೋದೇ ಇಲ್ಲ. ಅಂಥದ್ರಲ್ಲಿ ಕೆಲವರು ಈ ಹಬ್ಬವನ್ನು ಮಾಡಬಾರ್ದು. ಯಾಕೆ? ಹೌದು, ಲಕ್ಷ್ಮೀ ತಾಯಿ ತುಂಬ ಚಂಚಲೆ, ಜೊತೆಗೆ ತುಂಬ ಕಟ್ಟುನಿಟ್ಟಿನ ತಾಯಿ ಅಂತ ಹೇಳ್ತಾರೆ. ಈ ಒಂದು ಪೂಜೆನ ಮಾಡಬೇಕು ಅಂದರೆ ನಾವು ಕೆಲವೊಂದು ಶಾಸ್ತ್ರಬದ್ಧವಾಗಿ ಕ್ರಮಗಳನ್ನ ಅನುಸರಿಸ್ಬೇಕಾಗತ್ತೆ. ಆ ಒಂದು ಶಾಸ್ತ್ರಬದ್ಧವಾಗಿ ವ್ರತವನ್ನು ಮಾಡಿದ್ರಷ್ಟೇ ನಮಗೆ ಇದರ ಸಂಪೂರ್ಣ ಪ್ರತಿಫಲ ಸಿಗೋದು. ಹಾಗಾಗಿ ಕೆಲವರು ಈ ಒಂದು ಹಬ್ಬವನ್ನು ಮಾಡದೇ ಇರೋದೇ ಒಳ್ಳೆಯದು. ಮೊದಲಿಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರೋಗಿದ್ದರೆ ದಯವಿಟ್ಟು ಆ ಒಂದು ಇದಿದ್ದರೆ, ಸೂತಕ ಇದ್ದರೆ ಈ ಹಬ್ಬವನ್ನು ದಯವಿಟ್ಟು ಮಾಡಬೇಡಿ. ಈ ವರ್ಷ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಆರಾಮ್ಸೆ ಮಾಡ್ಬೋದಲ್ವ. ಯಾಕೆ ಅರ್ಜೆಂಟ್ ಮಾಡ್ಕೋತೀರಾ? ಯಾಕಂದರೆ ಇದನ್ನು ಯಾಕೆ ಫಸ್ಟ್ ಸ್ಟೆಪ್ ಇದರಲ್ಲೇ ಪಾಯಿಂಟಲ್ಲೇ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಅವರ ಅತ್ತೆ ತೀರೋಗಿ 3 months ಆಗಿದೆ, ಅಂದರೆ ಯುಗಾದಿ ಮುಂಚೆಗೆ ತೀರೋಗಿದ್ದಾರೆ. ಆದರೆ ಯುಗಾದಿ ಮುಂಚೆಗೆ ತೀರೋಗಿದ್ರೆ ಬೇರೆ ಬೇರೆ ಸಂಬಂಧಗಳು, ಅಂದರೆ ಗಂಡನ ರಿಲೇಟೆಡ್ ಸಂಬಂಧದಲ್ಲೇ ಚಿಕ್ಕಪ್ಪ ದೊಡ್ಡಪ್ಪ ಆ ರೀತಿ ಅವ್ರ ಮಕ್ಕಳು, ಅವ್ರು ಯಾರೋ ಒಂದು ಅಣ್ಣ ತಮ್ಮದಿರೋ ಈ ರೀತಿಯಾಗಿ ತೀರೋಗಿದ್ರೆ, ಯುಗಾದಿ ಹಿಂದಕ್ಕೆ ತೀರೋಗಿ ಯುಗಾದಿ ಹಬ್ಬ ಬಂತು, ಯುಗಾದಿ ಹಬ್ಬ ಆದಮೇಲೆ ಹೊಸ ವರ್ಷ ಅಂತ ಶುರುವಾಗುತ್ತೆ, ಅಂಥವರು ಹಬ್ಬವನ್ನು ಮಾಡ್ಬೋದು. ಆದರೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅವ್ರದ್ದೇ ಮನೆಯಲ್ಲಿ ಇದ್ದಂತಹ ಅತ್ತೆ ಅಥವಾ ಮಾವ, ಯಾಕಂದರೆ ಅವರು ಆ ಮನೆಯಲ್ಲಿ ಮುಖ್ಯವಾದವರಲ್ವ, ಅವರ ಮನೆಯಲ್ಲಿ ಇರೋರು ಅಂಥವ್ರಿಗೆ ಏನಾದರೂ ತೀರೋಗಿದ್ರೆ, ಈಗ ನೋಡಿ ಒಬ್ಬರು ಸಬ್ಸ್ಕ್ರೈಬರ್ದು ಅತ್ತೆ ತೀರೋಗಿದ್ದಾರೆ, ಅವರು ಯುಗಾದಿ ಹಬ್ಬಕ್ಕಿಂತ ಮುಂಚೆಗೆ ತೀರೋಗಿದ್ದಾರೆ. ಆದರೆ ಅವರು ಆ ಮನೆ ಮುತ್ತೈದೆ ಆಗಿದ್ದವರು, ಗೃಹಿಣಿ ಆಗಿದ್ದವರು, ಅಂಥವರು ತೀರೋಗಿ ಒಂದು ಜಸ್ಟ್ 3-4 ತಿಂಗಳು ಆಗಿದೆ. ಅಂಥವ್ರು ಈ ಒಂದು ಲಕ್ಷ್ಮೀ ಹಬ್ಬನ ಮಾಡ್ಬೋದಾ ಅಂದರೆ ದಯವಿಟ್ಟು ಬೇಡ. ಅತ್ತೆ ಆಗಿರಲಿ, ಮಾವ ಆಗಿರಲಿ, ದಯವಿಟ್ಟು ಈ ಒಂದು ವರ್ಷ ಹಬ್ಬವನ್ನು ಮಾಡದೇ ಇರೋದೇ ಒಳ್ಳೆಯದು. ಇನ್ನು ಎರಡನೇದಾಗಿ ಸೂತಕ ಬರೋದು ಮಗು ಹುಟ್ಟಿದಾಗ ಅಲ್ವಾ. ಹುಟ್ಟು ಸಾವು ಎರಡು ರೀತಿ, ಒಂದು ರೀತಿ ಸೂತಕ ಅಂತ ಹೇಳ್ತಾರೆ. ಆದರೆ ಮಗು ಹುಟ್ಟಿರುವಂಥ ಸಂಭ್ರಮನೇ. ಆದರೆ ಕೆಲವು ಕಡೆ, ಅಂದರೆ ನಮ್ಮ ಕಡೆ ಎಲ್ಲ ಅದನ್ನು ಇಂಪಾರ್ಟೆಂಟಾಗಿ ತಗೋತೀವಿ. ಮಗು ಹುಟ್ಟಿದ್ದ 48 ದಿನಗಳವರೆಗೂ ಮಿನಿಮಮ್, ಅಥವಾ 28 ದಿನ, ಕೆಲವರು ಫ್ಯಾಮಿಲಿ ಅವರ ಒಂದು ಶಾಸ್ತ್ರಬದ್ಧದ ಮೇಲೆ ಹೋಗುತ್ತೆ, ಯಾಕಂದರೆ ಅವ್ರವ್ರು ನಡ್ಸ್ಕೊಂಡು ಬಂದ ಆಚರಣೆ ಮೇಲೆ ಹೋಗುತ್ತೆ. ಒಟ್ಟಾರೆ ಅವರು ಮಗು ಹುಟ್ಟಿದ ಮೇಲೆ ಇಷ್ಟು ದಿನದೊಳಗಡೆ ಅಂತ ಅವರು ಸೂತಕವನ್ನು ಕಳೀತಾರೆ. ಅಂದರೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಸಿ, ತೀರ್ಥ ಪ್ರೋಕ್ಷಣೆ ಮಾಡಿಸಿ, ದೇವ್ರ ತಂದು ಮನೇಲಿ ಪೂಜೆ ಮಾಡಿಸಿರ್ತಾರೆ. ಆ ರೀತಿ ಸೂತಕವನ್ನು ತೆಗೆದಿದ್ದಾರೆ ಅಂದರೆ ಅವರು ಆರಾಮ್ಸೆ ಲಕ್ಷ್ಮಿನ ಕೂರಿಸ್ಬೋದು. ಆದರೆ ಇನ್ನೂ ತೆಗ್ದಿಲ್ಲ, ಮಗು ಹುಟ್ಟಿ ಈಗ ಆಲ್ರೆಡಿ 15 ದಿನ ಆಗಿದೆ, ಇನ್ನೂ ಸೂತಕ ಕಳೆದಿಲ್ಲ ಅನ್ನೋರು ದಯವಿಟ್ಟು ಲಕ್ಷ್ಮಿನ ಕೂರ್ಸೋಕೆ ಹೋಗಬೇಡಿ. ಇನ್ನು ಮೂರನೇದಾಗಿ ಸೂತಕ ಬರೋದು ಹೆಣ್ಮಕ್ಳು ಮೈನೇರಿದಾಗ ಅಲ್ವಾ. ಇದು ಅಷ್ಟೇ, ಅವರ ಒಂದು ಸಂಪ್ರದಾಯದ ಪ್ರಕಾರ ಎಷ್ಟು ದಿನದ ಒಳಗಡೆ ಸೂತಕವನ್ನು ತೆಗೆದಿರ್ತಾರೆ, ಆ ಒಂದು ಸೂತಕ ತೆಗೆದು ಆಲ್ರೆಡಿ ಆಗಿದೆ ಅನ್ನೋರು ಲಕ್ಷ್ಮಿನ ಕೂರಿಸ್ಬೋದು. ಆದರೆ ಆ ಒಂದು ಮೈನೇರಿದಿರುವಂಥ ಮನೆಯಲ್ಲಿ ಸೂತಕನ ಇನ್ನೂ ಕಳೆದಿಲ್ಲ ಅಂತಂದರೆ ದಯವಿಟ್ಟು ಲಕ್ಷ್ಮಿನ ಕೂರಿಸೋದಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ಒಂದು ಪಾಯಿಂಟ್ ಹೇಳೋದಂದರೆ,
ಪೀರಿಯಡ್ ಟೈಮ್ ಇರೋರು ದಯವಿಟ್ಟು, ನಾನು ಪ್ರತಿ ವರ್ಷ ಇದನ್ನು ನೋಡ್ತಾ ಇದ್ದೀನಿ, ಪ್ರತಿ ವರ್ಷ ಮಿನಿಮಮ್ 10-15 ಕಮೆಂಟ್ನ ರಿಸೀವ್ ಮಾಡ್ತೀನಿ. ಮ್ಯಾಮ್ ಬೆಳಿಗ್ಗೆ ಲಕ್ಷ್ಮಿ ಕೂರಿಸ್ದೆ, ಇವಾಗ ಸ್ನಾನ ಮಾಡಿದ್ದೀನಿ ಮ್ಯಾಮ್, ಇನ್ನೇನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಿಂದಿನ ದಿನ ನೈಟ್ ಸ್ನಾನ ಮಾಡಿದೆ. ಯಾಕೆ ಬೇಕು? ನಿಮ್ಮ ಪೀರಿಯಡು ಹಬ್ಬಕ್ಕಿಂತ ಮುಂಚೆ 2 ದಿನ ಇದ್ದರೆ ಅಥವಾ ಹಬ್ಬ ಆದಮೇಲೆ ಇನ್ನು 2 ದಿನಕ್ಕೆ ಡೇಟ್ ಇದ್ದರೆ ಆ ವೀಕೇ ಸ್ಟಾಪ್ ಮಾಡಿಬಿಡಿ. ಬೇಡ, ಮಾಡಿ ಶ್ರಾವಣ ಮಾಸದಲ್ಲಿ ಮಾಡಿ, ಮುಂದಿನ ಶುಕ್ರವಾರ ನೀವೊಂದು ಪೀರಿಯಡ್ ಕಂಪ್ಲೀಟ್ ಮಾಡ್ಕೊಂಡು ಮಾಡಿ. ಆದರೆ ದಯವಿಟ್ಟು ಪೀರಿಯಡ್ ಟೈಮ್ 2 ದಿನ 3 ದಿನ ಇದೆ ಅಥವಾ ಹಬ್ಬ ಅದು 2 ದಿನ 3 ದಿನಕ್ಕಿದೆ, ನಾನು ಮಾಡ್ತೀನಿ ಧೈರ್ಯವಾಗಿ ಅಂತ ಮಾಡ್ತೀರಾ. ಅದು ಮಾಡಬೇಕಾದ್ರೆ ಒಂದು ಟೆನ್ಷನ್ ತೊಗೊಂಡ್ಬಿಡ್ತೀವಿ ನಾವು, ಅಯ್ಯೋ ಆಗದೆ ಹೋದರೆ ಸಾಕು, ಆಗದೆ ಹೋದರೆ ಸಾಕು, ಅದೇ ನಮಗೆ ಪೀರಿಯಡ್ ಮಾಡಿಸ್ಬಿಡುತ್ತೆ. ಸೊ ಹಾಗಾಗಿ ಆ ರೀತಿ ಸುತ್ತ ಈ ಒಂದು ಹಬ್ಬದ 2 ದಿನ 3 ದಿನ ಈ ರೀತಿ ಇರೋರು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಪೀರಿಯಡ್ ನಡೀತಾ ಇದೆ, ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗೋ ಮುಂಚೆಗೆ ನಾನು ಪೀರಿಯಡ್ ಆಗಿದ್ದೀನಿ, 2 ದಿನ ಆಗಿದೆ 3 ದಿನ ಆಗಿದೆ, ನಾನು ಕೂರಿಸ್ತೀನಿ ಲಕ್ಷ್ಮಿ ಅನ್ನೋದು ಬೇಡ. ನಮ್ಮದು ಅದೊಂದು ಬ್ಲೀಡಿಂಗ್ ಇದೆ ಇನ್ನೂ ಅಂತಂದರೆ ದಯವಿಟ್ಟು ಲಕ್ಷ್ಮಿ ಅಂದರೆ ತುಂಬ 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 ಒಂದು ರೀತಿ ಕಟ್ಟುಬದ್ಧಾದ ತಾಯಿ. ದಯವಿಟ್ಟು ಬ್ಲೀಡಿಂಗ್ ರನ್ನಿಂಗ್ ಇದೆ ಅಂದರೆ ದಯವಿಟ್ಟು ಅದು 7 ದಿನ ಆಗಲಿ 6 ದಿನ ಆಗಿರಲಿ, ಬ್ಲೀಡಿಂಗ್ ಇದ್ದರೆ ದಯವಿಟ್ಟು ಲಕ್ಷ್ಮಿನ ಕೂರಿಸೋದಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಮನೆಯಲ್ಲಿ ಅತ್ತೆ, ಅಕ್ಕ, ನಾದಿನಿ ಈ ಥರದವ್ರು ಇದ್ದಾರೆ, ನಾನು ಲಕ್ಷ್ಮಿನ ಕೂರಿಸಿದ್ರು ತೆಗಿಯೋಕ್ಕೊಬ್ರು ಇದ್ದಾರೆ, ಅಥವಾ ನಾನು ಎಲ್ಲ ತಯಾರಿ ಮಾಡಿರ್ತೀನಿ, ಬೆಳಗ್ಗೆ ನಾನು ಸ್ನಾನ ಮಾಡಿದ್ರೂ ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ಯಾರಾದರೂ ಇದ್ದಾರೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂದರೆ ಆರಾಮ್ಸೆ ಮಾಡಿ, ಏನು ತೊಂದರೆ ಇಲ್ಲ. ಆದರೆ ನೀವು ಲಕ್ಷ್ಮಿ ಕೂರಿಸಿರುವಂಥ ಜಾಗಕ್ಕೆ ಅಂದು ಏನೇ ಮಾಡಿದ್ರೂ ಆ ಕಡೆ ಸೈಡ್ ಕೂಡ ಹೋಗಬಾರ್ದು. ಯಾವುದೇ ತಯಾರಿಗಳಲ್ಲಿ ನೀವು ಭಾಗಿಯಾಗಬಾರ್ದು, ಪ್ರಸಾದಗಳ ತಯಾರಿಯಲ್ಲಿ ಭಾಗಿಯಾಗಬಾರ್ದು. ಆ ರೀತಿಯಾಗಿ ನೀವು ಕಟ್ಟುನಿಟ್ಟಾಗಿ ನಡ್ಕೋತೀವಿ ಅಂತಂದರೆ ಮಾಡ್ಬೋದು, ಈ ಒಂದು ಹಬ್ಬವನ್ನು ಮಾಡ್ಬೋದು. ಇನ್ನು ನನಗೆ ಅತಿ ಹೆಚ್ಚು ಕಮೆಂಟ್ ಬಂದಿದ್ದು ಬಾಡಿಗೆ ಮನೆಯವರು ಲಕ್ಷ್ಮೀ ಹಬ್ಬನ ಮಾಡಬಾರ್ದು ಅಂತಾರೆ. ಅದು ನಿಜನಾ? ಯಾರೇ ಹೇಳಿದವರು ಬಾಡಿಗೆ ಮನೇಲಿ ಮಾಡಬಾರ್ದು ಅಂತ? ಎಷ್ಟೋ ಜನ 10-15 ವರ್ಷ ಅಥವಾ 20 ವರ್ಷ 30 ವರ್ಷ ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಹಂಗಾರೆ ಅವ್ರು ಯಾರು ಹಬ್ಬ ಮಾಡಬಾರ್ದಾ? ನೀವೆಲ್ಲಿರ್ತೀರ ಅದು ನಿಮ್ಮ ಮನೆ, ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಒಂದು ಸಿಂಗಲ್ ರೂಮ್ ಆಗಿರ್ಬೋದು, ಗುಡಿಸ್ಲಾಗಿರ್ಬೋದು, ನಿಮಗೆ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡೋ ಎಲ್ಲ ಇದು ಇರುತ್ತೆ. ಸೊ ದಯವಿಟ್ಟು ಆ ರೀತಿ ಯಾವುದೇ ಇದನ್ನು ತಲೆಗೆ ಹಾಕೋಬಿಡಿ. ನಿಮಗೆ ಖುಷಿ ಇದೆ ನಾನು ಹಬ್ಬ ಮಾಡ್ತೀನಿ ಅಂತಂದರೆ ಅದು ಬಾಡಿಗೆ ಮನೆ ಆಗಿದ್ರು ಮಾಡಿ. ಬಾಡಿಗೆ ಮನೆಯಲ್ಲಿದ್ದಾಗ ಲಕ್ಷ್ಮಿ ಕೂರಿಸಿದ್ರೆ ಪೂಜೆ ಮಾಡಿದ್ರೆ ತಾನೇ ಅವಳು ನಿಮಗೆ ಹೊಸ ಮನೆಗೆ ಹೋಗೋಕ್ಕೆ ಅಥವಾ ನಿಮ್ಮದೇ ಸ್ವಂತ ಮನೆ ತೊಗೊಳಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯ. ಸೊ ಅದೇನು ಓನರ್ಗೆ ಹೋಗಿ ತಲುಪೋದಿಲ್ಲ ಆ ಒಂದು ಪುಣ್ಯಫಲ, ನೀವು ಮಾಡಿದವ್ರಿಗೆ ಆ ಪುಣ್ಯಫಲ ತಲುಪುತ್ತೆ. ಇದ್ದ ಮನೆಗೆ ಶ್ರೇಯಸ್ಸಿದೆ ನಿಜ, ಆದರೆ ಆ ಒಂದು ಪುಣ್ಯದ ಫಲ ಫಸ್ಟು ಆ ಮಾಡಿದವ್ರಿಗೆ ಸಿಗೋದು. ಇನ್ನು ಕೊನೆಯ ಮುಖ್ಯವಾದ ಪಾಯಿಂಟ್ ಅಂದರೆ ಗರ್ಭಿಣಿ ಮಹಿಳೆಯರು ಲಕ್ಷ್ಮೀನ ಕೂರಿಸ್ಬೋದಾ ಅಂತ ಅನ್ನೋದು. ಗರ್ಭಿಣಿ ಮಹಿಳೆಯರು ಲಕ್ಷ್ಮೀನ ಕೂರಿಸ್ಬೋದು. ಯಾವಾಗ ಅಂದರೆ 5 ತಿಂಗಳ ಒಳಗಡೆ ಗರ್ಭಿಣಿ ಇರೋರು. ಹೌದು, ಆದರೆ ಈ 1 ತಿಂಗಳು 2 ತಿಂಗಳು ನಡೀತಿದೆ ಅಂದಾಗ ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಕೆಲವು ಡಾಕ್ಟ್ರು ಅಂದರೆ ಕೆಲವ್ರಿಗೆ ಡಾಕ್ಟರ್ಸ್ ಏನು ಹೇಳಿರ್ತಾರೆ ಅಂದರೆ 3 ಮಂತ್ಸ್ವರೆಗೂ ನೀವು ಜಾಸ್ತಿ ಓಡಾಡಬಾರ್ದು, ಎತ್ತಬಾರ್ದು, ಭಾರ ಎತ್ತಬಾರ್ದು, ಈ ರೀತಿಯಾದ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕಿರ್ತಾರೆ. ಅಂಥವರು ದಯವಿಟ್ಟು ನಿಮ್ಮ ಒಂದು ಹುಷಾರಲ್ಲಿ ನಿಮ್ಮ ಮನೆಯಲ್ಲಿ ಹೆಲ್ಪ್ನ ತೊಗೊಂಡು ನಾನು ಮಾಡ್ತೀನಿ ಅಂದರೆ ದಯವಿಟ್ಟು ಮಾಡಿ. ಆದರೆ 5 ತಿಂಗಳವರೆಗೆ ಇರುವಂಥ ಮಹಿಳೆಯರು ಅಂದರೆ ಗರ್ಭಿಣಿ ಮಹಿಳೆಯರು ಲಕ್ಷ್ಮಿನ ಕೂರಿಸ್ಬೋದು. ಬಟ್ ಕೆಲವೊಂದು ಹುಷಾರು ನಿಮ್ಮ ಕೈಲೇ ಇದೆ. ಆದರೆ ಈ ಒಂದು ಟೈಮಲ್ಲಿ ನೀವು ಕಾಯಿನ ಒಡೆಯೋದಕ್ಕೆ ಹೋಗ್ಬೇಡಿ. ಅಂದರೆ ತೆಂಗಿನಕಾಯಿನ ಒಡೆದು ಪೂಜೆ ಮಾಡಬೇಕಲ್ಲ, ಅದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಬೂದ್ ಗುಂಬಳಕಾಯಿ ಕಟ್ ಮಾಡೋದು ಮಾಡಬೇಡಿ. ನಿಂಬೆಹಣ್ಣು ಕಟ್ ಮಾಡೋದನ್ನ ಈ ಒಂದು ಸಮಯದಲ್ಲಿ ನೀವು ಮಾಡಲೇಬಾರ್ದು. ಇನ್ನು ಗರ್ಭಿಣಿ ಮಹಿಳೆಯರಲ್ಲಿ 5 ತಿಂಗಳು ತುಂಬಿರೋರು ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಕೂರಿಸೋದು ಬೇಡ. ಯಾಕಂದರೆ ಅವರೇ ಒಂದು ಮಗು ಹೊತ್ತು ತಾಯಿನೇ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ದೇವರ ವ್ರತವನ್ನು ಮಾಡೋದು ಏನು ಅಷ್ಟು ಇದಿಲ್ಲ ಅಂತ ಹೇಳ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಲಕ್ಷ್ಮಿ ಫೋಟೋ ಇದೆ, ಲಕ್ಷ್ಮಿ ವಿಗ್ರಹ ಇದೆ, ಒಂದು ಅರ್ಚನೆ ಮಾಡಿ, ಒಂದು ಅಭಿಷೇಕ ಮಾಡಿ ಸಿಂಪಲ್ ಪೂಜೆನ ಮಾಡ್ಕೊಳ್ಳಿ. ವ್ರತವಾಗಿ ನೀವು ಉಪವಾಸ ಇದ್ದು ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಒಂದು ವರ್ಷ ಏನು ನೀವು ಗ್ಯಾಪ್ ಕೊಟ್ಟಿದ್ದೀನಿ ಅನ್ನೋದೇ ಬೇಡ, ಆರಾಮಾಗಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳಿ. ಇನ್ನೊಂದು ಕ್ವಶನ್ನ ಹೆಚ್ಚಾಗಿ ಕೇಳ್ತೀರಾ ಏನಂದರೆ, ಲಕ್ಷ್ಮಿ ಹಬ್ಬವನ್ನು ಇಷ್ಟು ವರ್ಷ ಅಂತ ಮಾಡಿ ನಾನು ಗ್ಯಾಪ್ ಕೊಟ್ಟಿದ್ದೀನಿ, ಮತ್ತೆ ಲಕ್ಷ್ಮಿ ಹಬ್ಬವನ್ನು ನಾವು ಮಾಡ್ಬೋದಾ ಅಥವಾ ಇಷ್ಟು ವರ್ಷ ಮಧ್ಯದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ನಿಜನಾ ಅಂತ ಅನ್ನೋದಾದರೆ, ಈಗ 3 ವರ್ಷ ಲಕ್ಷ್ಮಿನ ನೀವು ವ್ರತವಾಗಿ ನಾನು ಅಂದರೆ ಸಂಕಲ್ಪ ಮಾಡ್ಕೊಂಡು ಮಾಡ್ತಾರೆ. ಕೆಲವರು 3 ವರ್ಷ 5 ವರ್ಷ 9 ವರ್ಷ 12 ವರ್ಷ ಅಂತ ಮಾಡ್ತಾರೆ. ಇನ್ನು ಕೆಲವರು ನನ್ನ ಕೈಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಮಾಡ್ತೀನಿ ಅಂದ್ಕೊಂಡು ಮಾಡ್ಕೊಂಡು ಹೋಗೋರು ಇರ್ತಾರೆ. ಅಂಥವರು ಇವತ್ತು ಸೊಸೆ ಮಾಡ್ತಾ ಇರ್ತಾಳೆ, ನಾಳೆ
ಅವರು ಬರೋ ಸೊಸೆಗೆ ಹೇಳ್ಕೊಡ್ತಾರೆ. ಆ ರೀತಿ ಆ ಒಂದು ಆಚರಣೆನ ಆ ಒಂದು ಫ್ಯಾಮಿಲಿಯಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಹೇಳಿದ್ನಲ್ಲ ಇಷ್ಟು ವರ್ಷಗಳು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅನಿವಾರ್ಯ ಕಾರಣಗಳಿಂದ 1 ವರ್ಷ 2 ವರ್ಷ ಗ್ಯಾಪ್ ಮಾಡಿರೋರು ಯಾವುದೇ ತೊಂದರೆ ಇಲ್ಲ, ಮತ್ತೆ ಸಂಕಲ್ಪ ಮಾಡಿಕೊಂಡು ನೀವು ಆ ವ್ರತವನ್ನು ಸ್ಟಾರ್ಟ್ ಮಾಡ್ಬೋದು. ನೋಡಿದ್ರಲ್ಲ, ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋನ ತಪ್ಪದೆ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.